ಕರ್ಣ ಕರ್ಣ ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕೆಂದಿರು. ನನ್ನ ಸಂಗಡ ಬರುವೆಯಾ? ತಮ್ಮ ಇಷ್ಟ ಪರಮಾತ್ಮ. ಎಲ್ಲಿಗೆ ನಾನು ಕರೆದೊಯ್ಯುವೆ ಮಾಧವ, ಎಲ್ಲಿಗೆ ನಾನು ಕರೆದೊಯ್ಯುವೆ ಮಾಧವ. ಮಾನವ ನಾನು ದೈವವು ನೀನು, ಮಾನವ ನಾನು ದೈವವು ನೀನು. ಏತಗೆ ಎಲ್ಲರೂ ಕೃಪೆ ತೋರಿದೆಯೋ, ಏತಗೆ ಎಲ್ಲರೂ ಕೃಪೆ ತೋರಿದೆಯೋ. ಮಾನವ ನಾನು ದೈವವು ನೀನು. ಮಾನವ ನಾನು ದೈವವು ನೀನು. ಜನಕನು ಯಾರೋ, ಜನನಿಯು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಏನಂದು ತಿಳಿಯದ ಪಾತಕಿ ನಾನಾದೆ, ಏನಂದು ತಿಳಿಯದ ಪಾತಕಿ ನಾನಾದೆ. ಮಾನವ ನಾನು ದೈವವು ನೀನು. ಕೃಷ್ಣ ಮಾಧವ ನನ್ನು ಯಾರೋ, ಜನನನ್ನು ಬಂಧುವು ಯಾರೋ, ಬಳಗವು ಯಾರೋ. ಕುಲಹೀನನು ಎಂದು ಕರೆವರು ಜನರು, ಕುಲಾಪ ಮಾನವ ಅರಿಯದ ನರರು. ಕುಲಹೀನನು ಎಂದು ಜರೆವರು ಜನರು, ಕುಲಾಪ ಮಾನವ ಅರಿಯದ ನರರು. ಏನೊಂದು ತಿಳಿಯದ ಪಾತಕಿ ನಾನಾದೆ, ಏನೊಂದು ತಿಳಿಯದ ಪಾತಕಿ ನಾನಾದೆ. ಮಾನವ ನಾನು ದೈವವು ನೀನು. ಪರಮಾತ್ಮ ಕರ್ಣ ಮಾಧವ ಪರಮಾತ್ಮ ಕರ್ಣ ಮಹಾಮಹಿಮನಾದ ನಾನು ನನ್ನನ್ನು, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ ಕರ್ಣ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕನು. ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತೆ, ಇದು ಯುದ್ಧ ಕಾಲ. ನೀವಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ,
ನಿನ್ನ ಮಾತುಗಳನ್ನು ಸತ್ಯವೆಂದು ನಂಬಲು ಆಧಾರಗಳು ಏನಿರುವವು ದೇವ? ಕರ್ಣ ಪರಮಾತ್ಮ ತುಲಗಿ ನನ್ನಲ್ಲ ಕೇಳನ್ನ ಮಾತ ತುಲಗಿ ನನ್ನಲ್ಲ ಕೇಳನ್ನ ಮಾತ ರವಿ ಅಂಶದಳವತರಿಸಿದ ರವಿ ಸುತ ಸುಕುಮಾರವ ದುರಧೀರ ಸುಕುಮಾರವ. ಕರ್ಣ ಮಾತ ನಿನ್ನ ಬಳುಕುಂತೆ ವರ ಪಾಂಡವರ ಜನರೇ. ಅಲ್ಲ ಪರಮಾತ್ಮ ಮಾತ ನಿನ್ನ ಬಳುಕುಂತೆ ವರ ಪಾಂಡವರ ಜನರೇ. ಕರೆಯಲು ಬೆಳಗುತ್ತೆ ರವಿಯ ಕಿರಣದಿ ಕರೆಯ ಬೆಳಗುತ್ತೆ ರವಿಯ ಕಿರಣದಿ ಮಹಾಮಹಿಮನೆ ಎನಿಸಿ ಮೆರೆವ ರವಿ ಸುತನ ಸುಕುಮಾರವ ದುರಧೀರ ಸುಕುಮಾರವ. ಕರ್ಣ ಪರಮಾತ್ಮ ತಳಮಳ ಬೇರೆ ಮನದ ಚಿಂತೆ ತೊರೆ ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ದೋಷಿಯ ಪಡೆ ಅಮಿತ ಭುವನ ದೋಷಿಯ ಪಡೆ ಜನತರ ಬೆಲ್ಲಿಸಿದ ಮೇದಿನಿಯೊಳಗೆ ಜನತರ ಬೆಲ್ಲಿಸಿದ ಮೇದಿನಿಯೊಳಗೆ ಮಹಾ ಮಹಿಮನೆ ಬೆಲ್ಲಿಸಿ ಮೆರೆವ ರವಿ ಸುತನ ಸುಕುಮಾರವ ದುರಧೀರ ಸುಕುಮಾರವ. ಕರ್ಣ 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 ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವೊಂದನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಯಲ್ಲಿ ಸಿಕ್ಕಿದೆ. ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಕರ್ಣ ಈಗಲೂ ಸಹ ನನ್ನ ಸಂಗಡ ಬಾ. ಆ ಲೋಕೈಕ ವೀರರಾದ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೆ ಅವರಿಂದಲೂ ಸಾಮಂತ ರಾಜರನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ ದೇವಾ ಸೋದನೆಯೇ ಬಂದ ವಿಮೋಚನೆ ಮಾರ್ಗವನರಿಯದೆ ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆಯೇ ಇದರ
ಜನ್ಮರಾಜ್ಯದ ಅಂತರವರೆದು ಜನ್ಮದಾತೆಯ ನಿಗ್ರಹವರೆನೋ ಜನ್ಮರಹಸ್ಯವ ಅಂತರವರೆದು ಜನ್ಮದಾತೆಯ ನಿಗ್ರಹವರೆದು ಜೀವಿಸಲೇ ಪರಿ ಸಹಜರ ಮಗುಡೆ ಜೀವಿಸಲೇ ಪರಿ ಸಹಜರ ಮಗುಡೆ ಪಾದಕ್ಕೆ ಜೀವನ ಸಂಕಟ ಕಾರಣ ಪಾದಕ್ಕೆ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ದೇವಾ ಶೋಧನೆಯೇ ದೇವಾ ಶೋಧನೆಯೇ ಚಾಪ ಚಾಪ ಪರಮಾತ್ಮ ಕರ್ಣ, ತಾವು ಹೇಳುತ್ತಿರುವ ಮಾತು ಸತ್ಯವಾದ ಪಕ್ಷದಲ್ಲಿ ಭೀಮ ಅರ್ಜುನರು ನನ್ನನ್ನು ಆ ಪಾಂಡವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕಕ್ಕೆ ಬೀಳುವೆನು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೋ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನ್ನನ್ನು ಇಂತಹ ಉಭಯ ಸಂಕಟಕ್ಕೆ ತಂದೊಡ್ಡಬೇಡ ದೇವ. ಕರ್ಣ, ಪಾಂಡುಕುವರ ಸೇರುತ್ತೇನೆ ಕರ್ಣ. ಪರಮಾತ್ಮ, ಪಾಂಡುಕುವರ ಸೇರುತ್ತೇನೆ ತಲೆಯನು ಪೊರೆಯ ಧರ್ಮದಿ ನಿರುತ ದರೆಯನು ಪೊರೆಯ ಧರ್ಮದಿ ನಿರುತ ಅನುಜನ ಸೇರೈ ಕರುಣೆಯ ತೋರೈ ಅನುಜನ ಸೇರೈ ಕರುಣೆಯ ತೋರೈ ಪರಮಾತ್ಮ, ದಾನ ಚೂರನೆ ನಾಟ್ಯ ಬಿರುದ ಕರ್ಣ, ಶೂರನ ನಾಟ್ಯ ಬಿರುದ ಮೆರಸಿದ ನಿಜ ವರಗುಣಶೀಲ ಮೆರಸಿದ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕ್ಕುಮಗಾಮಿ ಅಲ್ಲ ಪರಹಿತ ಪ್ರೇಮಿ ಸುಕ್ಕುಮಗಾಮಿ ಪಾನಿ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳಬೇಕು. ಈಗ ತಾನು ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿರುವುದು.
ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸಿಕೋ ಕರ್ಣ. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ನೋಡಿದಾಗ ಅಲ್ಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನಾನು ಇಂಥವರು ಎಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ, ನೀನಿಂಥವನೆಂಬ ವಿಚಾರ ಆ ಪಾಂಡವರಿಗಾಗಲಿ ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರ ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಇಚ್ಛೆ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನ್ನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ರುದ್ರ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿ ನನ್ನ ಜನನೀ ಜನಕರೇ. ಪರಶುವರನನ್ನು ಹೋರಾಡಿ ಪಾಶುಪದಾರ್ಥವನ್ನು ಪಡೆದು ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೂ ನಿಂತರೂ ಅಪಜಯವ ಕಾಣದ ಆ ನನ್ನ ಪರವರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆನಲ್ಲೋ. ಈ ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲು? ಯಾವ ಪಾಪದ ಫಲವಾಗಿ ಸೂತನೆಂಬ ಆವೃತ್ಯಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ವ್ಯತ್ಯಪಡುತ್ತಿದ್ದ ನನಗೆ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುವರರನ್ನು ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುವರರಂ ನಾ ಕೊಲ್ಲುವುಲೇ. ಕೊಲ್ಲಲೇ ಪಾಂಡುಕುವರರಂ ನಾ ಕೊಲ್ಲುವುದೇ. ತುರದೋ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲ್ಲದೆ ನಾಂ ಬಿಟ್ಟೊಡೆ, ಕೊಲ್ಲದೆ ನಾಂ ಬಿಟ್ಟೊಡೆ. ಕೌರವೇಂದ್ರನು ಈ ದಾರುಣಿಯೋಳ್ ಸುಖ ಸಂಪತ್ತಿನಿನ್ ಬಾಳ್ವನೆ. ಚಲದಿ ಪಾರ್ಥನ ರುಂಡವೊಂದರಿದು, ಚಲದಿ ಪಾರ್ಥನ ರುಂಡವೊಂದರಿದು ಮತ್ತೊಮಿಗೆ ಮಮತ್ತೊಮಿಗೆ ಆನಂದವಂತೈಸಲಾಗದೆ ಪಾರ್ಥನ ಗೋಳಚರಕ್ಕೆ ತುತ್ತಾಗದೆ ನಾ ಸಾಯಲೇ. ಐವರ ಕಾಂತೆ ಎನಿಸಿರೆ ಚೇತೆ, ಐವರ ಕಾಂತೆ ಎನಿಸಿರೆ ಚೇತೆ. ತಲೆದ ಪರಿಭವ ಸವಿಸಿದೆ ಜೀವ,
ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರಟು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಸುಖವಾಗಿರುಂದರೆ ಹೆಚ್ಚು ಹೆಚ್ಚು ಅಪಮಾನ. ಸೇವಿದಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಜನಗಳ ಕಾಂತೆ 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 ಹೊರದೀರಲಾಗಿ ಮರುಗುವಲೆ ಕಷ್ಟೇ ಅಂಡು ಪುತ್ರರ ಪತಿಯಾಗಿ ನೀನು ಅಂಡು ಪುತ್ರರ ಪತಿಯಾಗಿ ನೀನು ಕಡುಕೋಪದಲ್ಲಿ ಕಡುಕೋಪದಲ್ಲಿ ಅಂತೆ ಅಂತೆ ಹೊರದೀರಲಾಗಿ ಏಕೆ ದೇವಿ ಏನು ನಿಷ್ಕಾರಣವಾಗಿ ಹೇಳುತ್ತಿರುವೆ ಅಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ಭಾಗ್ಯಗಳನ್ನಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ಛೇವಿದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ನೇತಕ ಸೃಷ್ಟಿಸಿರುವೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನೇಮ. ಭಗವತ್ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದಿರಿ? ನಿಮಗಾಗಿ ಅಲೆದು ವನವಾಸ ತಳೆದು ಪರನಿಂದೆ ಸಹಿಸದಾರೆ. ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸ ತಳೆದು ಪರನಿಂದೆ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವಾದುದು. ಸರಿಯೇ ನಿಮಗೆ ಸಮ್ಮತವಾದುದುರೆಯೇ ಕೇಳು ನನ್ನ ಕಥೆಯ ವ್ಯಥೆಯ ತಾಳೆ ನೀ ವ್ಯಥೆಯ. ಕಾಳೇಶ್ವರ, ನೆನಪಿರುವೆ ಸ್ವಾಮಿ ನೀವು ಮಾಡುವ ಪಾಂಡವರ ಪತಿಯೆನಿಸಿ ದರಿಬವಣೆ ಸಹಿಸದಾರೆ. ಪ್ರಾಣೇಶ್ವರ, ಪಾಂಡವರ ಪತಿಯೆನಿಸಿ ದರಿಬವಣೆ ಸಹಿಸದಾರೆ. ಈ ಶೂರತನವು ದೇವಿ. ಪ್ರಾಣೇಶ್ವರ, ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ. ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದುದು. ಪ್ರಾಣೇಶ್ವರ, ಸರಿಯೇ ನಿಮಗೆ ಸಮ್ಮತವಾದುದುರೆಯೇ ಕೇಳು ನನ್ನ ಕಥೆಯ ವ್ಯಥೆಯ ಕಥೆಯ. ಏನೆಂದಿರಿ? ಕೈಗಿಳಿದ ಪತ್ನಿಯನ್ನು ದ್ಯೋತಲ್ಲಿ ಪಣವಾಗಿಸುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ
ಪಡೆಯಬೇಕು ನಿಮ್ಮಂತಹ ಹೇಡಿಪತಿಗಳನ್ನು. ಅಣ್ಣನು ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದೆನು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ನಾನು ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲ. ಆಗಿದ್ದು ಆಗಿ ಹೋಯಿತು. ಈ ದಿನ ನೀನೇಕೆ ಈ ರೀತಿ ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವೇನು? ತಾವಿಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳನ್ನು ಕೇಳಿ. ಇಂದು ಹಸ್ತನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚದ ಮಣಿಯನ್ನು ಮುಡಿಗಟ್ಟುವೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೆ ಸಂಧಿ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಯಾರು ಯಾರು ಆ ರಾಯಬರಿಗೆ ಹೋದವರು? ಮತ್ತಿನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗೇಂದ್ರ ವಿಲಾಸ ಮಗ್ಧನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ಭಾನುಮತಿಗೆ ಏನನ್ನು ಉತ್ತರ ಕೊಟ್ಟಿದೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮಣಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮಣಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನ ಆಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಆದರೂ ನೀನು ಚತುರೆ, ಬಲು ಚತುರೆ. ಈ ಆನಂದ ಸಮಯದಲ್ಲಿ ಈ ಪೀಠವನ್ನು ಯಾವ ಪೀಠ ಅಲಂಕರಿಸಿ. ಪ್ರಾಣೇಶ್ವರ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಚಲುವಿನ ರಸಿಯೇ ಚಲುವನ್ನು ತೋರಿ ಬಳಸುವ ನಡುವ ಬಳಸುವ ಬಾರೆ. ಚಲುವಿನ ರತಿಯೇ ಚಲುವನ್ನು ತೋರಿ ಬಳಸುವ ನಡುವ ಬಳಸುವ ಬಾರೆ. ಜೀವಹರಣಿಯ ನಗುವ ತರುಣಿಯೇ, ಜೀವಹರಣಿಯೇ ನಗುವ ತರುಣಿ, ಮಗನ ಬಾಳನ ತಾಳನು ಬಾರೆ, ಮಗನ ಬಾಳ ತಾಳನು ಬಾರೆ, ದಾಡುವೆನು ಬಾರೆ. ಸಮಯ ವೈಭವ ಮರೆಯುವೆನೇನೆ, ಗೈದ ಶಪಥವನ್ನು ಮರೆತಿಯನೇನೆ. ಸಮಯ ವೈಭವ ಮರೆತಿಯನೇನೆ, ಗೈದ ಶಪಥವನ್ನು ಮರೆತಿಯನೇನೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಆಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೇಮದ ಪ್ರೇಯಸಿ ನಾಳೆ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಮದೆಯ ಮನವಿಲ್ಲದಿರೆ ವಿರಾಮ. ಪ್ರಮದೆಯ ಮನವಿಲ್ಲದಿರೆ ವಿರಾಮ, ಸಮಯವಿದೆ
ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ಸ್ವಾಮಿ ದೇವಿ ಪ್ರಾಣೇಶ್ವರ ಚೆಲ್ಲುತ್ತಾ ಸೇರುವೆ ಸ್ವಾಮಿ ದೇವಿ ಎಂತಹ ಮಂದಹಾಸ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ದೇವಿ ನೆನಪಿರುವುದೇ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶಾಶೆಯನ್ನು ಕಂಡು ಕುರುಕುಲಾದ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ, ಮತ್ತು ಇನ್ನೂ ಏನೇನು ನುಡಿಯಲ್ಲವೇ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳಬೇಕೆಂಬುದೇ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇರಿಯಲ್ಲ ಈ ಭೀಮನು. ಹೇಳುವುದು ಮಾತ್ರವಲ್ಲ, ಹೇಳುವಂತೆ ನಡೆಯಬೇಕೆಂಬ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ತಾನಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ ನನ್ನನ್ನು ಕೆಡಿಸಬೇಡ. ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾನಲ್ಲ. ಶಾಂತಿಯನ್ನು ಬಯಸುವರು ಶಾಂತಿಯ ಸಂಧಾನ ತೊಡಗಲಿ. ನಾನು ಯುದ್ಧವನ್ನು ಬಲು ಆದ್ದರಿಂದ ನಿಲ್ಲಿಸುತ್ತಿರುವನು. ಮೂಲ ಕೌರವರ ಬಾಳು ಬೆಳೆಸುವೆ ತಾಳು ತಾಳುವೆ ಸುಮತಿಯೇ. ಮೂಲ ಕೌರವರ ಬಾಳು ಬೆಳೆಸುವೆ ತಾಳು ತಾಳು ಸುಮತಿಯೇ. ಸೈನಿಸೆ ಈ ದುರದಳು ಸೈನಿಸೆ ಈ ದುರದಳೀಗಲೇ ಕುರುಕಲವೆಲ್ಲ ಸೆರೆಮರೆಯನ್ನು ದುರ್ದಳೀಗಲೇ ಸೆರೆಮರೆಯನ್ನು ದುರುಳ ಕೌರವರ ಸಿಗಿದು ಬಗೆವೇನ ದುರುಳ ಕೌರವರ ಸಿಗಿದು ಬಗೆವೇನ ಸೈನಿಸೆ ದುರದಳು ಸೈನಿಸೆ. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾವವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜ್ಞಾಪಿಸಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನನ್ನು ಹೊರತು ಮತ್ತಾರು ಸಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ಹೇಳುವುದು ಶ್ರೀಕೃಷ್ಣನು ಹೇಳುತ್ತಿದ್ದರು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು ಹೇಳುತ್ತಿದ್ದರು. ನನ್ನ ಅರ್ಜುನ, ಕೌರವರೊಡನೆ ಯುದ್ಧ ಮಾಡೋಕ್ಕಿಂತ ನನ್ನ ತಮ್ಮನನ್ನು ಸಮನ ಮಾಡೋದೇ ನನಗೆ ದುಸ್ಸಾಹಸವಾಗಿದೆ. ಭೀಮಸೇನ, ಶಾಂತನಾಗು. ನಿನ್ನ ಕೋಪ ನನ್ನ ಮೇಲೆ ಕೋಪವೇ. ಪಾಂಚಾಲಿ, ಸಮಾಚಾರ ಸಮಾಚಾರವೇನು? ಅಣ್ಣನಿಗೆ ಸಿಟ್ಟ ಇರುವನು. ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡ್ತಿಲ್ವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರ ಮೇಲೂ ಕೋಪವಿಲ್ಲ ಅಗ್ರಜ. ಅರ್ಜುನ ಹೇಳಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿಯೇ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ವೃತ್ತಿಯನ್ನು ನಾನು ಪಾಂಡವರ ಕಳಂಕವನ್ನೇ ಬಾಗಿರುವನು. ಕಂಡವರ ಮನೆಯ ಬಾಗಿಲಲ್ಲಿ ಭಿಕ್ಷೆ ಯಾಚನೆ ಮಾಡಲು ಪಾಂಡವರಾಜರನ್ನು ನಮ್ಮನ್ನು ಪುತ್ರನಾಗೇ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗೇ ಕಾಣಬಹುದು. ಇನ್ನೊಂದು ಗಳಿಗೆ ಆಗಿ ಇದನ್ನು ನಾನು ಸಹಿಸತಕ್ಕವನಲ್ಲ. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ತೊಡಗಿರಿ. ಅದಕ್ಕೆ ತೊಡಗಿದ್ದನ್ನು ನಾನು ಮಾಡಬೇಡ. ಭೀಮ, ಕೋಪ ಮಾಡಬೇಡ ಭೀಮ.
ಮಾಡದಿ ಪಂಚಾಲಿಯ ಮಾಡದಿ ಪಂಚಾಲಿಯ ಶಾಪವ ನಿನ್ನ ಕೋಪವನ್ನು ತೊಳೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡೋರಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ದೇವಿ ಪ್ರಾಣೇಶ್ವರ, ಮಾನನಿ ಮನದ ಸಮಯ ಮಾನನಿ ಮನದ ವೇದನೆ ಸಮಯ ಧರ್ಮದ ನೆಮ್ಮಯ ನಿರ್ಮಲ ಪ್ರಾಂತವು ಧರ್ಮದ ನೆಮ್ಮಯ ನಿರ್ಮಲ ಪ್ರಾಂತವು ಇರುವುದನುಚಿತ ಪರೀಕ್ಷಿಸದೆ ನುಡಿಯ ಇರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನಸ್ಸನ್ನು ಧರ್ಮದಿಂದ ಗಣ ಕಾರ್ಯವ ಸಾಧಿಸಿ ಕೋಮಲರು ದೇವೆ ಧರ್ಮದಿಂದ ಗಣ ಕಾರ್ಯವ ಸಾಧಿಸಿ ಕೋಮಲರು ದೇವೆ ಸಾರ ಸಾಕ್ಷಿಯೇ ಅರಿವದಿ ಇಬ್ಬರೇ ಸಾರ ಸಾಕ್ಷಿಯೇ ಅರಿವದಿ ಇಬ್ಬರು ಏಕಿಂತ ಹೀಗಿಂತ ಈ ಕೋಬರಡು ಏಕಿಂತ ಹೀಗಿಂತ ಈ ಕೋಬರಡು ಮಾನನಿ ಮನದ ವೇದನೆ ಇದಕ್ಕೆ ಏನೇನೇ ಬಂದಾನೆ. ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉತ್ತಮಿಸುವುದಲ್ಲವೇ? ಇದ್ದುದಂತೆ ಶಾಂತ ರಕ್ಷಣೆಯು ನಮಗೆ ಕ್ಷತ್ರಿಯರ ಕರ್ತವ್ಯ. ಅಭಿಮಾನಕ್ಕಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅಭಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಾನು ಮಾಡುತ್ತಿರುವನು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗ ಕಳಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪರೋಧ ಫಲವು ನಿಮ್ಮ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರುತ್ತೆ. ಶಾಂತರಾಗಿ ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ತಲೆ ಬರ್ತಾರೆ. ಪರಮಾತ್ಮ, ಧರ್ಮನಂದನ, ಪಾಂಡವರ ಪ್ರಯತ್ನಗಳನ್ನು ಪುರಸ್ಕರಿಸುವ ಪರಮಾತ್ಮ. ವಿಜಯಶಾಲಿ ಹಾಗೂ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ಸಂಧಿಯ ವಿಚಾರ ನಡೆಯಿತು. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನನ್ನಿಂದ ಇಲ್ಲವೂ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ತೋಚಿದ್ದನ್ನು ನಾನು ಮಾಡುವೆನು. ಪ್ರಿಯಾ, ಶಾಂತರಾಗಿ ಅಣ್ಣನ ಮಾತು ಮುಗಿಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು?
ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ಇದನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆ ಅಂದೆ 5 ಗ್ರಾಮಗಳಿಗೆ ಸಂಧೆ ಐತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಲತಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅವಣಿಸುತ್ತಿರುವೆಯಾ ವ್ಯಾದಗ್ರಾಣಿ? ಈ ಪಾಂಡುಪುತ್ರರ ಮೇಲೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏತಕ್ಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನೊಳಗೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ರಾಜ್ಯಸಭೆಯಲ್ಲಿ ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ಸಂಧಿಯ ದುರ್ವಾರ್ತೆಯನ್ನು ಕೇಳಬೇಕಾದ ನಿಮ್ಮ ಇಚ್ಛೆ ಅದನ್ನು ಸಾಧಿಸಿದೆ ಕೃಷ್ಣ, ಸಾಧಿಸಿದೆ. ಸಹೋದರರೇ, ಈ ಮಹಾಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನಿಗೆ ಯಾವ ಭಾಗವನ್ನು ಭಾಗವಹಿಸುವುದಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಶಪಥವನ್ನು ಈಡೇರಿಸದೇ ಬೇಡ. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸ್ಥಿತಿಯು ಒಪ್ಪಲಾಗದು. ನಿನಗೊಪ್ಪ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಏನು ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿ ಆಗಿರಲಾರದು. ಹೇಳು ಹೇಳು ಆ ಸಂದೇಶ. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಆಗ ನಿನಗೆ ಸಂದೇಶವನ್ನು ಹೇಳುವೆನು. ಆಗದು. ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇತಕ್ಕೆ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಸರಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದ್ರೂ ಹೇಳು ಆ ಸಂದೇಶ. ನೀನು ಕೋಪ ಮಾಡುವುದಿಲ್ಲ ತಾನೆ? ಇಲ್ಲ, ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಲಿವನೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದನಷ್ಟೇ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ ಸ್ವಾಮಿ? ಬಂಧಿಸು. ಮೊದಲು ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಹಣವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರ ದುರಾತ್ಮರು? ಮತ್ತಿಲ್ಲ, ದುರಾಭಿಮಾನಿಯಾದ ದುರ್ಯೋಧನನು ಆಗ್ಲೇ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ಇಂತಹ ಕಾರ್ಯವನ್ನು ಮಾಡಿದ. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ವ್ಯಾದಗ್ರಾಣಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ದಾಂಜಯ, ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆತನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ.
ಕೌರವನೋ ಹಿಡಿಂಬ ಪತಿಯರಿಗೆ ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ ನೋಡಿದ ಐವರಿಗೈದು ಊರನ್ನ ಕೊಡಲು ಭೀಮನಿಗೊಂದು ಗ್ರಾಮವನ್ನು ಎಲ್ಲ ದ್ರೋಹಿ ಐವರಿಗೈದು ಊರನ್ನು ಕೊಡಲು ಭೀಮನಿಗೊಂದು ಗ್ರಾಮವನ್ನು ಕೊಡುವೆನು ರಾಜ್ಯವನ ಮಡಿದಾಗ ಎಲ್ಲ ಕೊಡುವೆನು ರಾಜ್ಯವನ ಮಡಿದಾಗ ಎಲ್ಲ ನುಡಿದ ಕೌರವನೋ ಹಿಡಿಂಬ ಪತಿಯೇಕೆ ಹಿಡಿಂಬ ಪತಿಯೇಕೆ ಹಿಡಿಂಬ ಪತಿಯೇಕೆ 5 ಊರಲ್ಲ, ಒಂದು ಗ್ರಾಮವಲ್ಲ, ಒಂದು ಊರಲ್ಲಿ ಗೋವು ಪಾದವಿಡುವಷ್ಟು ಜಾಗದಲ್ಲಿ ಸೂಜಿ ಸುಚ್ಚುವಷ್ಟು ಜಾಗವನ್ನು ಕೊಡುವುದಿಲ್ಲವೆಂದು ಖಂಡಿತವಾಗಿಯೇ ಹೇಳಿದನು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಖಂಡಿತವಾಗಿಯೇ ಹೇಳಿಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರೋದು ಯುದ್ಧ. ನಾನೆಂದಿಗೂ ಈ ಯುದ್ಧವನ್ನು ಸಹ ಅಪೇಕ್ಷೆ ಪಟ್ಟವನಲ್ಲ. ಕೊನೆಗೆ ಲಭಿಸಿದ್ದು ಯುದ್ಧವೇ ಪರಮಾತ್ಮ. ಅಗ್ರಜ, ನನ್ನ ಕರಗಳನ್ನು ಬಿಚ್ಚು. ಆಂಜನೇಯ, ಪರಮಾತ್ಮ ನೀನು ಬಿಚ್ಚುವುದಿಲ್ಲ ಬಿಡು, ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಮಹದೇವ್. ಎಲ್ಲಿನ ಮಗನೇ? ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆ. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂದಿದೇವಿ ಸಣ್ಣ ಪ್ರಾಣ ಮಾಡಿದ್ದು ನಿಜವಾಗಿದ್ದರೆ, ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ 99 ಮಂದಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬರುತ್ತಿದ್ದರೆ, ಆ ದುರುಳ ದುಶ್ಶಾಸನ ವಕ್ರ ಸ್ಥಳವನ್ನು ಬಗೆದು ಈ ಪಾಂಚಾಲಿಯ ಬಿರುಮುಡಿಯನ್ನೇ ಕಟ್ಟಿಸುವೆ. ಆ ನಂತರ ಆ ದುರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾಗಂಡಿಂದ ಮುರಿದು ಅವನನ್ನು ರಾಜ ಕಿರೀಟವನ್ನು ನನ್ನ ಎಡಗಾಲಿನ ಒದ್ದು ಪುಡಿ ಪುಡಿ ಮಾಡಿ ಬರದಿದ್ದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಇಷ್ಟ ಇದಕ್ಕೆ ನಿನ್ನ ಪಾದವೇ ಸೋತು.